ಕಾಲ್ತುಳಿತದಿಂದ ಮಹಿಳೆ ಸಾವು ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ನಟ ಅಲ್ಲು ಅರ್ಜುನ್ಗೆ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ. ಈಗಾಗಲೇ ಅಲ್ಲು ಅರ್ಜುನ್ಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ನಾಂಪಲ್ಲಿ ನ್ಯಾಯಾಲಯವು ವಿಧಿಸಿತು. ಆದರೆ ಸಂಜೆ ಹೊತ್ತಿಗೆ ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ ನೀಡಿದೆ. ಅಲ್ಲು ಅರ್ಜುನ್ಗೆ 14 ದಿನಗಳ ಜೈಲು ವಾಸದಿಂದ ಇವಾಗ ತಪ್ಪಿಸಿಕೊಂಡಂತಾಗಿದೆ. ಆದರೆ ಇವತ್ತು ನಮ್ಮ ಏನು ಶೂಟ್ ಆಗುವ ತನಕ ಇನ್ನೂ ಜೈಲಿನಿಂದ ಹೊರಗಡೆ ಬಂದಿಲ್ಲ. ಬಹುಶಃ ನಾಳೆ ನಾಡಿದ್ದಂತೂ ಆಗಲ್ಲ, ಬಂದರೆ ಸೋಮವಾರ ಬರಬೇಕು, ಇಲ್ಲ ಇವತ್ತು ಇನ್ನೂ 1 ಗಂಟೆ ಒಳಗೆ ಅವರು ಜೈಲಿನಿಂದ ಹೊರಗೆ ಬರಬಹುದು. ಇನ್ನೊಂದು ವಿಶೇಷ ಇಲ್ಲ ಅಂದರೆ ಯಾರು ಪ್ರಕರಣವನ್ನ ಯಾರು ಅಲ್ಲು ಅರ್ಜುನ್ ವಿರುದ್ಧ ದೂರು ದಾಖಲಿಸಿದ್ರು, ಯಾರು ರೇವತಿ ಅನ್ನುವವರ ಗಂಡ, ಅವರು ಕೂಡ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವ ಮಾತುಗಳನ್ನು ಆಡ್ತಿದ್ದಾರೆ ಅಂತ ವರದಿಗಳು ಆಗ್ತಾ ಇವೆ. ಅದು ಏನೇ ಆಗಲಿ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಲ್ಲು ಅರ್ಜುನ್ನ ವಾದ ಮಾಡುವಾಗ ಅರ್ನಬ್ ಗೋಸ್ವಾಮಿಯ ಪ್ರಕರಣವನ್ನು ಮುಂದಿಟ್ಟು ವಾದ ಮಾಡ್ತಾರೆ, ಶಾರುಖ್ ಖಾನ್ ಅವರ ಒಂದು ಪ್ರಕರಣಗಳನ್ನ ಮುಂದಿಟ್ಟು ವಾದ ಮಾಡ್ತಾರೆ, ಇನ್ನು ಕೆಲವೊಂದು ವಾದಗಳನ್ನ ಇಟ್ಕೊಂಡು ಮಾಡ್ತಾರೆ. ರಾಜಕಾರಣಿಗಳು ಮತ್ತು ಈ ರೀತಿ ಸಿನಿಮಾ ನಟರನ್ನ ಪ್ರತಿಯೊಂದಕ್ಕೂ ಕೊಲೆಗಾರನಂತ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅವರ ಫ್ಯಾನ್ಗಳು ಬಂದಿರ್ತಾರೆ. ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ, ತಪ್ಪು ಇಲ್ಲ ಅಂತಲ್ಲ, ಆದರೆ ವ್ಯವಸ್ಥೆ ಮಾಡಬೇಕಾಗತ್ತೆ. ಯಾರು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಾರೋ ಅವರು ಕೂಡ ವ್ಯವಸ್ಥೆ ಮಾಡಬೇಕು, ಪೊಲೀಸ್ ಇಲಾಖೆ ಮಾಡಬೇಕು, ಮತ್ತು ಆ ಸಂಬಂಧಪಟ್ಟ ಥಿಯೇಟರ್ಗೆ ಸಂಬಂಧಪಟ್ಟವರು ಕೂಡ ಈ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಬರ್ತಾರೆ ಅಂದರೆ ಜನಜಂಗುಳಿ ಕೂಡ ಆಗುತ್ತೆ, ಅಭಿಮಾನಿಗಳು ಕೂಡ ಸೇರ್ತಾರೆ. ಹಾಗಂತ ಅಭಿಮಾನಿಗಳನ್ನು ದೂಷಿಸುವುದು ಅಲ್ಲ, ಇತ್ತ ಆ ನಟರನ್ನು ರಾಜಕಾರಣಿಗಳನ್ನು ಕೂಡ ದೂಷಿಸುವುದಲ್ಲ. ಎಲ್ಲವನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಈ ರೀತಿಯ ಸಮಸ್ಯೆಗಳು ಬರಲ್ಲ. ಪುಷ್ಪ ಮಧ್ಯಾಹ್ನ ಜೈಲಿಗೆ ಹೋಗ್ತಾರೆ, ಬೆಡ್ರೂಮ್ನಲ್ಲಿ ಕಾಫಿ ಕುಡ್ಕೊಂತಿರ್ತಾರೆ, ಆ ಸಮಯದಲ್ಲಿ ಪೊಲೀಸರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ತನ್ನ ಹೆಂಡತಿಗೆ ಒಂದು ಮುದ್ದನ್ನು ಇಟ್ಟು ನಾನು ಏನು ಟೆನ್ಷನ್ ತಗೋಬೇಡ, ನಾನು ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಧೈರ್ಯವನ್ನು ತುಂಬ್ತಾರೆ ಅಲ್ಲು ಅರ್ಜುನ್. ಆಮೇಲೆ ಹೋಗ್ತಾರೆ, ಮೆಡಿಕಲ್ ಟೆಸ್ಟ್ ಆಗುತ್ತೆ. ನಾಂಪಲ್ಲಿ ಹೈಕೋರ್ಟ್ ಅವರಿಗೆ 15 ದಿನಗಳ ಒಂದು ಇದು ಕೊಡುತ್ತೆ. ಆದರೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಅಲ್ಲಿ ಜಾಮೀನು ಸಿಗುತ್ತೆ. ಹಾಗಾಗಿ ಇವಾಗ ಬಿಡುಗಡೆಯ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಆದರೆ ಇವೆಲ್ಲದರಲ್ಲಿ ನಾವು ಯಾರನ್ನು ದೂಷಿಸಬೇಕು? ಸರ್ಕಾರವನ್ನು ದೂಷಿಸಬೇಕಾ, ಅಭಿಮಾನಿಗಳನ್ನು ದೂಷಿಸಬೇಕಾ, ರಾಜಕಾರಣಿಗಳನ್ನ, ಅಥವಾ ಈ ಸಿನಿ ನಟರನ್ನು? ಇಲ್ಲಿ ಯಾರಿಗೂ ದೂಷಿಸೋಕೆ ಬರಲ್ಲ. ಅವರು ಅಭಿಮಾನಕ್ಕಾಗಿ ಅವರು ಬಂದಿರ್ತಾರೆ, ಇವರು ನನ್ನ ಅಭಿಮಾನಿಗಳಿದ್ದಾರೆ ಅಂತ ಇವ್ರು ಹೋಗಿರ್ತಾರೆ, ಪೊಲೀಸರು ಬಂದೋಬಸ್ತಿಗೆ ಹೋಗಿರ್ತಾರೆ. ಪಾಪ ಎಲ್ಲ ಕಡೆ ಪೊಲೀಸರು ಬಂದೋಬಸ್ತ್ ಮಾಡೋದು ಕೂಡ ಸಾಧ್ಯ ಆಗಲ್ಲ, ಯಾಕಂದರೆ ಇವತ್ತು ದೇಶದ ಸ್ಥಿತಿಯನ್ನು ನೋಡಿದರೆ 900 ಜನರಿಗೆ ಒಬ್ಬರು ಪೊಲೀಸರು ಇರೋದು ಇಲ್ಲ. ಅದು 1 ವರ್ಷದ ಹಿಂದಿನ ಡಾಟಾ. ಆದರೆ 800-900 ಜನರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಭಾರತದಲ್ಲಿರುವಂಥ. ಹಾಗಾಗಿ ಎಲ್ರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು ಸಿಟಿಯಲ್ಲಿ ಇಂಥ ಕಾರ್ಯಕ್ರಮಗಳು 10 ಕಾರ್ಯಕ್ರಮಗಳಾಗುತ್ತೆ, ಎಲ್ಲ ಕಡೆ ಪೊಲೀಸರು ಹೋಗಬೇಕು. ಹಾಗಾಗಿ ಪೊಲೀಸರು ತಪ್ಪಲ್ಲ, ಸಿನಿ ನಟರದು ತಪ್ಪಲ್ಲ, ಅಭಿಮಾನಿಗಳು ತಪ್ಪಲ್ಲ. ಅಭಿಮಾನಿಗಳು ತಮ್ಮ ನಾಯಕ ಬಂದಾನೆ, ತಮ್ಮ ನಟ ಬಂದಿದ್ದಾನೆ ಅಂದರೆ ಎಲ್ಲರೂ ಸರಿಯಾಗಿ ವೆಲ್ಕಮ್ ಮಾಡೋದು, ಈ ರೀತಿಯ ಒಂದು ಅಭ್ಯಾಸಗಳನ್ನು ಕೂಡ ನಾವು ರೂಢಿಸ್ಕೊಳ್ಬೇಕು. ಮತ್ತು ಯಾರು ಬರ್ತಾ ಇದ್ದಾರೆ ಅವರು ಬರೋಕ್ಕಿಂತ ಮುಂಚೆಲೂ ಕೇಳ್ಕೊಂಡು ಬರಬೇಕು. ಯಾವ ಹೀರೋ ಯಾರು ನಟರು ಬರ್ತಾ ಇದ್ದಾರೋ ಅವರು ಕೂಡ ಕೇಳ್ಕೊಂಡು ಬರಬೇಕು. ಏನಂತ, ಅಲ್ಲಿ ಎಲ್ಲವೂ ವ್ಯವಸ್ಥೆ ಸರಿಯಾಗಿದೆಯಾ, ನಾನು ಹೋದರೆ ಅಲ್ಲಿ ಗಲಾಟೆ ಆಗುತ್ತಾ, ಈ ಎಲ್ಲ ವಿಷಯಗಳನ್ನು ಒಬ್ಬ ನಟ ನಟಿ ಯಾರಿದ್ರು ಅವೆಲ್ಲವನ್ನ ಕೇಳ್ಕೊಂಡು ಬರಬೇಕು. ಹಂಗೆ ಬಂದರೆ ಈ ರೀತಿ ಯಾವುದೇ ಅವಘಡಗಳು ಸಂಭವಿಸುವುದಿಲ್ಲ. ಹಾಗಾಗಿ ಇಲ್ಲಿ ಯಾರನ್ನೂ ದೂಷಿಸಲಿಕ್ಕೆ ಬರಲ್ಲ, ಹಾಗೆ ಈ ಯಾರು ತಪ್ಪು ಮಾಡಿಲ್ಲ ಅಂತವನ್ನ ಹೇಳಕ್ಕೆ ಬರಲ್ಲ. ಅದಕ್ಕಾಗಿ ಎಲ್ಲವನ್ನ ಸರಿಯಾಗಿ ನೋಡ್ಕೊಂಡು ಹೋದರೆ ಯಾರಿಗೂ ಕೂಡ ಈ ರೀತಿ ಅಡೆತಡೆ ಆಗಲ್ಲ. ಇವಾಗ ಪಾಪ 25 ಲಕ್ಷ ರೂಪಾಯಿ ಕೊಡ್ತೀನಂತ ಅಲ್ಲು ಅರ್ಜುನ್ ಮತ್ತು ಅವ್ರ ಟೀಮ್ ಹೇಳಿದೆ. ಅದು ಸಾವಿನ ನಂತರ ದುಡ್ಡು ಕೊಡೋದು ದೊಡ್ಡ ವಿಷಯ ಅಲ್ಲ, ಆದರೂ ಕೂಡ ಈ ರೀತಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಪೊಲೀಸರು ಗಮನ ವಹಿಸಬೇಕು, ಅಭಿಮಾನಿಗಳು ಕೂಡ ಗಮನ ವಹಿಸಬೇಕು, ಥಿಯೇಟರ್ ಮಾಲೀಕರು ಗಮನ ವಹಿಸಬೇಕು, ಒಬ್ಬ ನಟನಾಗಿ ಅವರು ಕೂಡ ಗಮನ ವಹಿಸಬೇಕು. ಇಲ್ಲದಿದ್ದರೆ ಈ ತಯಾರದ ಅನಾಹುತಗಳು ಆಗ್ತವೆ.